11 ಗಂಟೆಗೆ ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸ್ ಜೆಎಂಸಿ ಮಾಡಕ್ಕೆ ಇಟ್ಕೊಂಡಿರೋಂಥ ಕೆಲವರು ಜಮೀನು ಇದ್ರೆ ಅವ್ರನ್ನ ಜೆಎಂಸಿ ಮಾಡೋಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು, ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆ ಬೈರಮಂಗಲ ಸರ್ಕಲ್ ಕ್ಲಿಯರಾಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು ಜೆಎಂಸಿ ಮಾಡ್ಕೊಳ್ಳಿ, ಅವ್ರು ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈಗ ಚೆಕ್ ವಿತರಣೆ ಮಾಡಿದ್ರೆ ನಾವು ಪ್ರಶ್ನೆ ಮಾಡಿದ್ದೀವಿ, ಯಾಕೆ ಕೊಟ್ರಿ ಅಂತ ಕೇಳಿದ್ದೀವ. ಜೆಎಂಸಿ ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ ಜೆಎಂಸಿ ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದ್ದೀವಿ. ಅದರಲ್ಲಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ, ಒಪ್ಪಿಗೆ ಮೇಲೆ ಬೂಸೋದು ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಅಥವಾ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಮಗೆ ಒಂದು ಲಿಖಿತವಾಗಿ ಉತ್ತರ ಕೊಡಿ. ನಿಮ್ಮ ಭೂಮಿ ನಿಮ್ಮ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಮ ಜೆಎಂಸಿ ಮಾಡಲ್ಲ ಮತ್ತು ಭೂಸೋಧನೆ ಮಾಡ್ಕೊಂಡು ನಮ್ಮೊಂದು ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡಿಸಿದ್ರೆ ಸಂತೋಷ ಮಾಡಿ. ನಿಮಗೆ ಪೊಲೀಸ್ ಭದ್ರತೆ ನಾವೇ ರೈತರಿಗೆ ಭದ್ರತೆ ಕೊಟ್ಟು ಅವ್ರ ಭದ್ರತೆ ಕೊಟ್ಟು ಜೆಎಂಸಿ ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಓನಾಗ 4 ಜನ ರೈತರಲ್ಲಿ ಮಧ್ಯೆ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರ 3 ಜನಕ್ಕೂ ಇರೋ ತೊಂದರೆ ಆಗುತ್ತೆ. ಆಗ ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಯಿಂದ ಅಥವಾ ಜಿಬಿಡಿ ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡ್ಕೊಳ್ಳಿ. ಅದು ಮಿತಿ ಮೀರಿ ನೀವು ಜೆಎಂಸಿ ಮಾಡ್ತೀನಿ ಅಂತ ಅಂದರೆ ನಾವು ನಿಜವಾಗ್ಲೂ ಖಂಡಿತವಾಗಿ ತಡಿತೀವಿ ಅನ್ನೋ ವಿಚಾರನ ಬೆಳಿಗ್ಗೆ ಮಾರ್ನಿಂಗ್ ಹೇಳ್ದೋ. ಅಷ್ಟು ಹೇಳಿದ್ರು ಸಹ ಅವರು ಪೊಲೀಸರು ಬರೋದು ತಗೊಂಡು ಜೆಎಂಸಿ ಮಾಡೋಕ್ಕೆ ಬಂದರು. ಪ್ರಾರಂಭ ಅಂತಂದ್ರೆ ಏನಾಯಿತು ಅಂತಂದರೆ ಅಲ್ಲಿ ನಮ್ಮ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ಜಿಬಿಡಿಯಲ್ಲಿ ಒಬ್ಬರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರು. ಸೊ ಅಧಿಕಾರಿಗಳ್ತ ಚರ್ಚೆ ಮಾಡ್ತಿದ್ವು, ಏನೋ ಹಿಂಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಯಿತು, ಮೇಲಧಿಕಾರಿಗಳ್ತ ಮಾತಾಡ್ತೀವಿ, ವೆಯ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಹತ್ರ ಸಭೆ ಮಾಡ್ತಾಯಿದ್ರು. ಒಂದು ಭಾಗ, ಇನ್ನೊಂದು ಭಾಗ ನಾವು 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು ಜೆಎಂಸಿ ಮಾಡಿಸ್ತಾರೆ. ನಮ್ಗೆ ಗೊತ್ತಾಗಲಿಲ್ಲ. ರೈತರಿಗೂ ಮತ್ತು ಪೊಲೀಸರಿಗೂ ಮತ್ತು ಜಿಬಿಡಿ ಅಧಿಕಾರಿಗೂ ಚರ್ಚೆ ಆಯ್ತು. ನಾವು ಕೂತಿದ್ದೀವಿ 1 ಅವರ್, ಅಲ್ಲೋಣ ಮಾಹಿತಿನೇ ಇಲ್ಲ, ಜೆಎಂಸಿ ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಂತ ಕೆಲವು ರೈತರುಗಳು ತಮ್ಮ ಮಹಿಳೆಯರು ಹೋಗಿ ತಡೆಯುವಂಥ ಪ್ರಯತ್ನ ಮಾಡೋರು. ಆ ತಡೆಯುವಂಥ ಸಮಯದಲ್ಲಿ ಜಿಬಿಡಿಯಿಂದ ಬಂದಂಥ ಜೆಎಂಸಿ ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತು ನಮ್ಮ ರೈತರ ಮೇಲೆ ತುಂಬ ಕೆಟ್ಟದಾಗೆ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋದು. ಉದ್ದೇಶ ಏನಂದರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗಲಾಟೆ ಮಾಡಲಿ, ಇಲ್ಲೇನೋ ಒಂದು ದಿವಸ ಪರಿಸ್ಥಿತಿ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ತುಂಬ ಕೆಲವು ಕೆಟ್ಟ ಪದಗಳನ್ನ ಬಳಸಿ ಮಹಿಳೆಯರ ಮೇಲೆ ಮಾತಾಡೋರು. ಆ ಆವೇಶದಲ್ಲಿ ಮಹಿಳೆಯರು ಸ್ವಲ್ಪ ಪೊರಕೆಯಲ್ಲಿ ಆ ಜೆಎಂಸಿ ಗಾಡಿಗಳ ಮೇಲೆ ನಮ್ಗೆ ಯಾಕೆ ಹಿಂಗೆ ಬೈತೀರೋ, ನೀವು ಜೆಎಂಸಿ ಮಾಡೋಕ್ಕೆ ಬಂದಿರೋ, ಜಗಳ ಮಾಡೋಕ್ಕೆ ಬಂದಿರೋ ಅಂತ ಒಂದಿಷ್ಟು ಘರ್ಷಣೆಗಳಾಯಿತು. ನಂತರ ಪೊಲೀಸರು ಇವತ್ತು ಏನು ಮಾತುಕತೆ ನಡೀತಿದ್ರು, ನಾವು ಪೊಲೀಸರು ಬಂದು ನಾವು ತಿಳಿ ಮಾಡಿದ್ದೀವಿ. ಇದು ವಾಸ್ತವಾಂಶ. ಈಗ ನಾಳೆಯಿಂದ ಅವರು ಸಭೆಗೆ ಬಂದರೆ ಏನು ಈಗ SP ಸಾಹೇಬರು ನಮ್ಮ ಚರ್ಚೆ 3 ಬಾರಿ ಸಭೆ ಮಾಡಿದ್ರು. ಈಗ 1 ಅವರಿಂದ ಅವ್ರು ಕ್ಲಿಯರಾಗಿ ಅವ್ರನ್ನ ಅದನ್ನು ಹೇಳಿದ್ರು, ಜೆಎಂಸಿ ಒಪ್ಪಿರೋ ಮಾಡ್ಬೋದು, ನಿಮ್ದೇನು ಅಭ್ಯಂತರ ಇಲ್ವಾ, ಮಾಡಿಸಿ ಅಂತ ಹೇಳಿದ್ರು. ನಮ್ಮ ಜೆಎಂಸಿ ಮಾಡ್ಸೋಕ್ಕೆ ವಿರೋಧ ಇಲ್ಲ, ನಮ್ಮ ಜಮೀನಿಗೆ ಏನು ನಾವು ಕೊಡಲ್ಲ ಅಂತಿದ್ದೀವಿ, ನಮ್ಮ ನಿಂಬರ ಕೊಡಿಸ್ಬಿಟ್ಟು ನೀವು ಮಾಡಿಸಿ ಅಂತ ಹೇಳಿದ್ದೀವಿ. DC ಹತ್ರ ಮಾತ್ರ ನಿರ್ಧಾರ ತಗೊಂಡು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಯಿತು ಅಂತ ಹೇಳಿದ್ದೀವಿ. ಜಿಲ್ಲಾಧಿಕಾರಿಯವರು ನಮಗೆ ಯಾರು ಒಪ್ಪಿದವ್ರು ಜೆಎಂಸಿ ಮಾಡ್ಕೊಳ್ಳಿ, ಯಾರು ಒಪ್ಪಿಲ್ಲ ಅವ್ರಿಗೆ ನಿಂಬರ ನಿಮ್ಮ ಜೆಎಂಸಿ ಮಾಡಲ್ಲ ಅಥವಾ ನಿಮಗೆ ನಿಮ್ಮ ಭೂಸ್ವಾಮ್ಯ ಅಂತಿಮಕ್ಕೆ ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳು ಮಾಡಲ್ಲ ಅಂತ ಅವ್ರೇನು ಜಿಲ್ಲಾಧಿಕಾರಿ ಕೊಟ್ಟರೆ ಖಂಡಿತವಾಗಿ ಅವ್ರು ಜೆಎಂಸಿ ಮಾಡ್ಕೊಳ್ಳಿ. ಇಲ್ಲ ಇವತ್ತೇನು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದೇ ಅವ್ರ ಇಂಡಸ್ಟ್ಮೆಂಟ್ ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳೋದಂಥ ಸಂದರ್ಭದಲ್ಲಿ ಸರ್ ಹೋರಾಟ ಸ್ಪಂದಿಸಲಿಲ್ಲ ಅಂದರೆ ಕಳೆದ ವಾರ ನಿಮಗೆ ಗೊತ್ತು, ಶಾಸಕರ ಹತ್ರ ಸಭೆಗಳಾಗಿದೆ. ಶಾಸಕರು ಸಹ ತಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಹತ್ರ ನಿಮ್ಮ ಅಹವಾಲು ನಾನು ಹೇಳ್ತೀನಿ, ಚರ್ಚೆ ಮಾಡ್ತೀನಿ, ನಿಮ್ಮ ಮನವಿ ಕೊಡ್ತೀನಿ, CM ಹತ್ರ ಕೊಡ್ತೀನಿ, ಹೋಗಿ ಸರ್ಕಾರ ಲೆವೆಲ್ ಚರ್ಚೆ ಮಾಡಿ ಅವಕಾಶ ಮಾಡಿ ಅಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ತೀರ್ಮಾನ ಮಾಡೋದು ಇರಬೇಕಾಗಿತ್ತು ಇವರು. ಸೊ ಸರ್ಕಾರ ಲೆವೆಲ್ ನಮಗೂ ರೈತರು ಹೋರಾಟ ನಡೀತಿರೋದು, ರೈತ ಹೊಸ ಸರ್ಕಾರ ತೀರ್ಮಾನ ಆಗೋದು ವೆಯ್ಟ್ ಮಾಡಬೇಕು ಅವರು. ಅದ್ಮೀರಿ ಪೊಲೀಸರು ನಮಗೆ ಸರ್ಕಾರ ಅದೇ, ಕಾನೂನು ಅದೇ, ಅಧಿಕಾರ ಅದೇ ಅಂತ ದುರುಪಯೋಗ ಪಡ್ಕೊಳ್ಳೋಕೆ ರೈತರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಮುಂದೆ ಶಾಂತಿಯುತ ಮಾಡಿದ್ವಿ, ಅಹಿಂಸಾತ್ಮಕ ಮಾಡಿದ್ವಿ. ಇದರಿಂದ ಅಪ್ಪಿತಪ್ಪೇನಾದ್ರೆ ಯಾರೋ ಸಾವು ನೋವರು, ಯಾರೋ ವಿಷ ಕೊಡೋರು ಅಥವಾ ಇನ್ನೊಂದು ಆತ್ಮಹತ್ಯೆಗಾದ್ರೆ ಖಂಡಿತವಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರನೇ ಕಾರಣ. ಈ ಹಿಂಬರ ಕೊಡೋವರ್ಗು ಒಪ್ಪಿಗೆ ಕೊಟ್ಟಿರೋ ರೈತರದನ್ನು ಸರ್ವೆ ಬಿಡಲ್ಲ. ಯಾಕಂದ್ರೆ ಮಧ್ಯ ಜಮೀನು ನಮ್ದು ಇದೆ, ಅವ್ರದ್ದು ಇದೆ. ಒಬ್ರು ಬಿಟ್ಟು ಒಬ್ರು ಮಾಡಕ್ಕೆ ಅವ್ರು ಕಷ್ಟ, ನಮ್ಮ ಜಮೀನು ತೊಂದರೆ ಆಗಲ್ವಾ? ಹಾಗಾಗಿ ನಮ್ಗೆ ಹಿಂಬರ ಕೊಟ್ಟು ಪರ ಇರುವಂಥ ರೈತರು ಇವಾಗ ಹೋರಾಟ ಮಾಡ್ತಾರಂತಿದೆ ಸರ್. ಅಂದರೆ ನಮಗೆ ಜಮೀನನ್ನು ನಾವು ಕೊಡಕ್ಕೆ ಹಿಡಿದ್ದೀವಿ, ನಮ್ಮ ಜೆಎಂಸಿ ಸರ್ವೆ ಮಾಡ್ಬಿಟ್ಟು ನಮ್ಗೆ ದುಡ್ಡು ಕೊಡಲಿ ಅಂತ ಹೇಳ್ತಾರೆ. ಖಂಡಿತವಾಗೂ ಸಹ ಒಪ್ಪಿಗೆ ಇದೆ. ಬೇಡ ಅಂದ್ರೆ ಭೂಮಿ ಬಿಡ್ತೀವಿ ಅಂತ ಹಿಂಬರ ಕೊಟ್ಬಿಡಿ, ಮಾಡ್ಕೊಳ್ಳಿ, ನೀವು ಒಪ್ಕೊಳ್ತದೆ. ನಾವೇನು ಬೇಡ ಅಂದ್ರೆ ಈಗ ಚೆಕ್ ಕೊಡ್ತಾವ್ರೆ, RTGS ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇಲ್ಲ. ಯಾರು ಒಪ್ಪಿಕೊಂಡು ದುಡ್ಡು ತಗೊಂಡ್ರಪ್ಪ ಅಂತ ಒಪ್ಪಿದ್ದೀವಿ. ನಾವು ಇವಾಗ ಬದ್ಧವಾಗಿದ್ದೀವಿ. ನಾವು ಒಪ್ಪಲ್ಲ, ನಾವು ಬೇಡ ಅಂದ್ರೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಹಿಂಬರ ಕೊಟ್ಟು ನಮ್ಮ ಭೂಮಿಗೆ ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು. 11 ಗಂಟೆಗೆ ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸ್ ಜೆಎಂಸಿ ಮಾಡಕ್ಕೆ ಇಟ್ಕೊಂಡಿರೋಂಥ ಕೆಲವರು ಜಮೀನು ಇದ್ರೆ ಅವ್ರನ್ನ ಜೆಎಂಸಿ ಮಾಡೋಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು, ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆ ಬೈರಮಂಗಲ ಸರ್ಕಲ್ ಕ್ಲಿಯರಾಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು ಜೆಎಂಸಿ ಮಾಡ್ಕೊಳ್ಳಿ, ಅವ್ರು ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈಗ ಚೆಕ್ ವಿತರಣೆ ಮಾಡಿದ್ರೆ ನಾವು ಪ್ರಶ್ನೆ ಮಾಡಿದ್ದೀವಿ, ಯಾಕೆ ಕೊಟ್ರಿ ಅಂತ ಕೇಳಿದ್ದೀವ. ಜೆಎಂಸಿ ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ ಜೆಎಂಸಿ ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದ್ದೀವಿ. ಅದರಲ್ಲಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ, ಒಪ್ಪಿಗೆ ಮೇಲೆ ಬೂಸೋದು ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ.
ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಅಥವಾ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಮಗೆ ಒಂದು ಲಿಖಿತ ಉತ್ತರ ಕೊಡಿ. ನಿಮ್ಮ ಭೂಮಿ ನಿಮ್ಮ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಮ JMC ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಮೊಂದು ಲಿಖಿತ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡಿಸಿದ್ರೆ ಸಂತೋಷ ಮಾಡಿ. ನಿಮಗೆ ಪೊಲೀಸ್ ಭದ್ರತೆ ನಾವೇ ರೈತರಿಗೆ ಭದ್ರತೆ ಕೊಟ್ಟು ಭದ್ರತೆ ಕೊಟ್ಟು JMC ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಓನಾಗ 4 ಜನ ರೈತರಲ್ಲಿ ಮಧ್ಯೆ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರ 3 ಜನಕ್ಕೂ ಇರೋ ತೊಂದರೆ ಆಗುತ್ತೆ. ಆಗ ನಮ್ಗೆ ಲಿಖಿತ ಉತ್ತರ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಯಿಂದ ಅಥವಾ GBD ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡ್ಕೊಳ್ಳಿ. ಅದು ಮಿತಿ ಮೀರಿ ನೀವು JMC ಮಾಡ್ತೀನಿ ಅಂತ ಅಂದರೆ ನಾವು ನಿಜವಾಗ್ಲೂ ಖಂಡಿತವಾಗಿ ತಡಿತೀವಿ ಅನ್ನೋ ವಿಚಾರನ ಬೆಳಿಗ್ಗೆ ಮಾರ್ನಿಂಗ್ ಹೇಳ್ದೋ. ಅಷ್ಟು ಹೇಳಿದ್ರು ಸಹ ಅವರು ಪೊಲೀಸರು ಬರೋದು ತಗೊಂಡು JMC ಮಾಡೋಕ್ಕೆ ಬಂದರು. ಪ್ರಾರಂಭ ಅಂತಂದ್ರೆ ಏನಾಯಿತು ಅಂತಂದರೆ ಅಲ್ಲಿ ನಮ್ಮ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು GBDಯಲ್ಲಿ ಒಬ್ಬರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರು. ಸೊ ಅಧಿಕಾರಿಗಳ್ತ ಚರ್ಚೆ ಮಾಡ್ತಿದ್ವು, ಏನೋ ಹಿಂಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಯಿತು ಮೇಲಧಿಕಾರಿಗಳ್ತ ಮಾತಾಡ್ತೀವಿ, ವೆಯ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ಹತ್ರ ಸಭೆ ಮಾಡ್ತಾಯಿದ್ರು ಒಂದು ಭಾಗ. ಇನ್ನೊಂದು ಭಾಗ ನಾವು 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು JMC ಮಾಡಿಸ್ತಾರೆ. ನಮ್ಗೆ ಗೊತ್ತಾಗಲಿಲ್ಲ. ರೈತರಿಗೂ ಮತ್ತು ಪೊಲೀಸರಿಗೂ ಮತ್ತು GBD ಅಧಿಕಾರಿಗೂ ಚರ್ಚೆ ಆಯ್ತು, ನಾವು ಕೂತಿದ್ದೀವಿ 1 ಅವರ್. ಅಲ್ಲೂ ನಮ್ಮ ಮಾಹಿತಿನೇ ಇಲ್ಲ, JMC ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಾದಂಥ ಕೆಲವು ರೈತರುಗಳು ತಮ್ಮ ಮಹಿಳೆಯರು ಹೋಗಿ ತಡೆಯುವಂಥ ಪ್ರಯತ್ನ ಮಾಡೋರು. ಆ ತಡೆಯುವಂಥ ಸಮಯದಲ್ಲಿ GBDಯಿಂದ ಬಂದಂಥ JMC ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತು ನಮ್ಮ ರೈತರ ಮೇಲೆ ತುಂಬ ಕೆಟ್ಟದಾಗಿ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋದು. ಉದ್ದೇಶ ಏನಂದರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗಲಾಟೆ ಮಾಡಲಿ, ಇಲ್ಲೇನೋ ಒಂದು ದಿವಸ ಪರಿಸ್ಥಿತಿ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ತುಂಬ ಕೆಲವು ಕೆಟ್ಟ ಪದಗಳನ್ನ ಬಳಸಿ ಮಹಿಳೆಯರ ಮೇಲೆ ಮಾತಾಡೋರು. ಆ ಆವೇಶದಲ್ಲಿ ಮಹಿಳೆಯರು ಸ್ವಲ್ಪ ಪರ್ಕೆಯಲ್ಲಿ ಆ JMC ಗಾಡಿಗಳ ಮೇಲೆ ನಮ್ಗೆ ಯಾಕೆ ಹಿಂಗೆ ಬೈತೀರೋ, ನೀವು JMC ಮಾಡೋಕ್ಕೆ ಬಂದಿರೋ, ಜಗಳ ಮಾಡೋಕ್ಕೆ ಬಂದಿರೋ ಅಂತ ಒಂದಿಷ್ಟು ಘರ್ಷಣೆಗಳಾಯಿತು. ನಂತರ ಪೊಲೀಸರು ಇವತ್ತು ಏನು ಮಾತುಕತೆ ನಡೀತಿದ್ರು, ನಾವು ಪೊಲೀಸರು ಬಂದು ನಾವು ತಿಳಿ ಮಾಡಿದ್ದೀವಿ. ಇದು ವಾಸ್ತವಾಂಶ. ಈಗ ನಾಳೆಯಿಂದ ಅವರು ಸರ್ವೆಗೆ ಬಂದರೆ ಏನು ಈಗ SP ಸಾಹೇಬರು ನಮ್ಮ ಚರ್ಚೆ 3 ಬಾರಿ ಸಭೆ ಮಾಡಿದ್ರು. ಈಗ 1 ಅವರಿಂದ ಅವ್ರು ಕ್ಲಿಯರಾಗಿ ಅವ್ರು ಅದನ್ನು ಹೇಳಿದ್ರು, JMC ಒಪ್ಪಿರೋ ಮಾಡ್ಬೋದು, ನಿಮ್ದೇನು ಅಭ್ಯಂತರ ಇಲ್ವಾ, ಮಾಡಿಸಿ ಅಂತ ಹೇಳಿದ್ರು. ನಮ್ಮ JMC ಮಾಡ್ಸೋಕ್ಕೆ ವಿರೋಧ ಇಲ್ಲ. ನಮ್ಮ ಜಮೀನಿಗೆ ಏನು ನಾವು ಕೊಡಲ್ಲ ಅಂತಿದ್ದೀವಿ, ನಮ್ಗೆ ನಿಂಬರ ಕೊಡಿಸ್ಬಿಟ್ಟು ನೀವು ಮಾಡಿಸಿ ಅಂತ ಹೇಳಿದ್ದೀವಿ. DC ಹತ್ರ ಮಾತ್ರ ನಿರ್ಧಾರ ತಗೊಂಡು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಯಿತು ಅಂತ ಹೇಳಿದ್ದೀವಿ. ಜಿಲ್ಲಾಧಿಕಾರಿಯವರು ನಮಗೆ ಯಾರು ಒಪ್ಪಿದವರು JMC ಮಾಡ್ಕೊಳ್ಳಿ, ಯಾರು ಒಪ್ಪಿಲ್ಲ ಅವ್ರಿಗೆ ನಿಂಬರ ನಿಮ್ಮ JMC ಮಾಡಲ್ಲ ಅಥವಾ ನಿಮಗೆ ನಿಮ್ಮ ಭೂಸ್ವಾಧೀನ ಅಂತಿಮ ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳು ಮಾಡಲ್ಲ ಅಂತ ಅವ್ರೇನು ಜಿಲ್ಲಾಧಿಕಾರಿಗಳು ಕೊಟ್ಟರೆ ಖಂಡಿತವಾಗ ಅವ್ರು JMC ಮಾಡ್ಕೊಳ್ಳಿ. ಇಲ್ಲ ಇವತ್ತೇನು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ಅದೇ ಅವ್ರ ಎಂಡಸ್ಮೆಂಟ್ ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳೋದಂಥ ಸಂದರ್ಭದಲ್ಲಿ ಸರ್ ಹೋರಾಟ ಏನು ಸ್ಪಂದಿಸಲಿಲ್ಲ ಅಂದರೆ ಏನು ಸ್ಪಂದಿಸಿಲ್ಲ ಅಂದರೆ ಕಳೆದ ವಾರ ನಿಮಗೆ ಗೊತ್ತು ಶಾಸಕರ ಹತ್ರ ಸಭೆಗಳಾಗಿದೆ. ಶಾಸಕರು ಸಹ ತಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಅಂತ ನಿಮ್ಮ ಅಹವಾಲು ನಾನು ಹೇಳ್ತೀನಿ, ಚರ್ಚೆ ಮಾಡ್ತೀನಿ, ನಿಮ್ಮ ಮನವಿ ಕೊಡ್ತೀನಿ, CM ಹತ್ರ ಕೊಟ್ಟು ಹೋಗಿ ಸರ್ಕಾರ ಲೆವೆಲ್ ಚರ್ಚೆ ಮಾಡಿ ಅವಕಾಶ ಮಾಡಿ ಅಲ್ಲಿ ತೀರ್ಮಾನ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲಿ ತೀರ್ಮಾನ ಮಾಡೋದು ಇರಬೇಕಾಗಿತ್ತು ಇವರು. ಸೊ ಸರ್ಕಾರ ಲೆವೆಲ್ ನಮಗೂ ರೈತರು ಹೋರಾಟ ನಡೀತಿರೋದು, ರೈತ ಹೊಸ ಸರ್ಕಾರ ತೀರ್ಮಾನ ಆಗೋದು ವೆಯ್ಟ್ ಮಾಡಬೇಕು ಅವರು. ಅದ್ಮೀರಿ ಪೊಲೀಸರು ನಮಗೆ ಸರ್ಕಾರ ಅದೇ, ಕಾನೂನು ಅದೇ, ಅಧಿಕಾರ ಅದೇ ಅಂತ ದುರುಪಯೋಗ ಪಡಿಸ್ಕೊಳ್ಳೋಕೋರೆ ರೈತರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಮುಂದೆ ಶಾಂತಿಯುತ ಮಾಡಿದ್ವಿ, ಅಹಿಂಸಾತ್ಮಕ ಮಾಡಿದ್ವಿ. ಇದರಿಂದ ಅಪ್ಪಿತಪ್ಪೇನಾದ್ರೆ ಯಾರೋ ಸಾವು ನೋವರು, ಯಾರೋ ವಿಷ ಕೊಡೋರು ಅಥವಾ ಇನ್ನೊಂದು ಆತ್ಮಹತ್ಯೆಗಾದ್ರೆ ಖಂಡಿತವಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರನೇ ಕಾರಣ. ಈ ಹಿಂಬರ ಕೊಡೋವರೆಗೂ ಒಪ್ಪಿಗೆ ಕೊಟ್ಟಿರೋ ರೈತರದನ್ನು ಸರ್ವೆ ಬಿಡಲ್ಲ. ಯಾಕೆಂದ್ರೆ ಮಧ್ಯ ಜಮೀನು ನಮ್ದು ಇದೆ, ಅವ್ರದ್ದು ಇದೆ. ಒಬ್ರು ಬಿಟ್ಟು ಒಬ್ರು ಮಾಡಕ್ಕೆ ಅವ್ರು ಕಷ್ಟ, ನಮ್ಮ ಜಮೀನು ತೊಂದರೆ ಆಗಲ್ವಾ? ಹಾಗಾಗಿ ನಾವು ನಮ್ಗೆ ಹಿಂಬರ ಕೊಟ್ಬಿಡಿ. ಪರ ಇರುವಂಥ ರೈತರು ಇವಾಗ ಹೋರಾಟ ಮಾಡ್ತಾರಂತಿದೆ ಸರ್. ಅಂದರೆ ನಮಗೆ ಜಮೀನನ್ನು ನಾವು ಕೊಡಕ್ಕೆ ಹಿಡಿದ್ದೀವಿ, ನಮ್ಮ JMC ಸರ್ವೆ ಮಾಡ್ಬಿಟ್ಟು ನಮ್ಗೆ ದುಡ್ಡು ಕೊಡಲಿ ಅಂತ ಹೇಳ್ತಾರೆ. ಖಂಡಿತವಾಗೂ ಸಹ ಒಪ್ಪಿಗೆ ಇದೆ. ಬೇಡ ಅಂದ್ರೆ ಭೂಮಿ ಬಿಡ್ತೀವಿ ಅಂತ ಹಿಂಬರ ಕೊಟ್ಬಿಡಿ, ಮಾಡ್ಕೊಳ್ಳಿ. ನೀವು ಒಪ್ಪಿದ್ರೆ ನಾವೇನು ಬೇಡ ಅಂದ್ರೆ ಈಗ ಚೆಕ್ ಕೊಡ್ತಾವ್ರೆ, RTGS ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇಲ್ಲ. ಯಾರು ಒಪ್ಪಿಕೊಂಡು ದುಡ್ಡು ತಗೊಂಡ್ರಪ್ಪ ಅಂತ ಒಪ್ಪಿದ್ದೀವಿ. ನಾವು ಈಗ ಬದ್ಧವಾಗಿದ್ದೀವಿ. ನಾವು ಒಪ್ಪಲ್ಲ, ಬೇಡ ಅಂದ್ರೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ಹಿಂಬರ ಕೊಟ್ಟು ನಮ್ಮ ಭೂಮಿಗೆ ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.